ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೂಡ ಸೇರ್ಕೊಂಡಂಗೆ ಆ ಕಾರ್ಯಕ್ರಮ ಆ ಯೋಜನೆಯನ್ನು ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಸೊ ಈ ಗ್ರೇಟರ್ ಬ್ಯಾಂಗ್ಳೂರ್ ಇದು ಹೊಸ ಒಂದು ಡೆಡಿಕೇಟೆಡ್ ಆ್ಯಕ್ಷನ್ ಸೆಲ್ಲು ಕೂಡ ಇಡೀ ಬೆಂಗಳೂರು ನಗರದಲ್ಲಿ ಮಾಡಲಿಕ್ಕೆ ಅದಕ್ಕೆ ಆದಂಥ ವಾಲಂಟಿಯರ್ಸ್ನ ಕೂಡ ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇನ್ವಾಲ್ವ್ ಮಾಡಲಿಕ್ಕೆ ಇದ್ದೇವೆ. ಸೊ ನಾನು ಯಾಕೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಮುಂದಕ್ಕೆ ನಾವು ಟ್ರೀ ಸೆನ್ಸಸ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಹೈಕೋರ್ಟು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿತ್ತು, ನೀವು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಎನರ್ಜಿ ಆಡಿಟ್ ಮಾಡೋಂಥ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೇವೆ. ಸೊ ಈಗಾಗಲೇ ನಮ್ಮ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಈಗಾಗಲೇ ಸೌತು ಮತ್ತು ಈಸ್ಟ್ ಮಹದೇವಪುರ ಮತ್ತು ಬೊಮ್ಮನಹಳ್ಳಿ ಝೋನ್ನಲ್ಲಿ ಈಗಾಗಲೇ ನಾವು ಪೈಲಟಾಗಿ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇವತ್ತು 28 ಕೋಟಿ ರೂಪಾಯಿ ಅಷ್ಟು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಾರ್ಡು ಈಗ ನಾವು ತೆಗೆದುಕೊಳ್ತಾ ಇದ್ದೇವೆ. ಒಂದೊಂದು ವಾರ್ಡ್ಗೆ 1 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು 28 ಕ್ಷೇತ್ರದಲ್ಲಿ ತೆಗೆದುಕೊಂಡು 1 ವಾರ್ಡ್ ಪರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಲ್ ಬಿ ಡೆಸಿಗ್ನೇಟೆಡ್ ಫಾರ್ ಬೆಂಗಳೂರು ಗ್ರೀನ್ ವಾರ್ಡ್ ಹಂಗೇಳಿ ಇವತ್ತು ಫಂಡ್ಸ್ನು ಕೂಡ ಪ್ರಮೋಟ್ ಮಾಡಿ ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೀಗ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇದು ವಿಶೇಷವಾಗಿ ಬೆಂಗಳೂರಿನ ನಾಗರಿಕರಿಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸ, ಇದನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಆಮೇಲೆ ನಮ್ಮ ಲಾಸ್ಟು ನಾನು ಮಂತ್ರಿ ಆದ ತಕ್ಷಣ ಎಲ್ಲ ಶಾಲೆಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳಿ, ಆ ಏರಿಯಾ ಇನ್ಸ್ಟಿಟ್ಯೂಷನ್ಸ್ ಅವರು ಆ ಏರಿಯಾಗೆ ಸಂಬಂಧಪಟ್ಟಂಥ ಇದನ್ನು ಸಸಿ ನಡೆಯುವಂಥ ಕಾರ್ಯಕ್ರಮ ಮತ್ತು ಒಂದು ಮಗು ಒಂದು ಗಿಡನ ಅಡಾಪ್ಟ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಅದ್ರ ಮುಂದೆ ಫೋಟೋ ಇಟ್ಕೊಂಡು ಐಡೆಂಟಿಫೈ ಮಾಡ್ಕೊಳ್ಳಿ ಅಂತೇಳಿ ಅವರಿಗೆಲ್ಲ ನಾವು ಮಾರ್ಗದರ್ಶನ ಕೊಟ್ಟಿದ್ದು. ಆ ದೃಷ್ಟಿಯಲ್ಲೂ ಅವತ್ತು ಆಗ್ತಾಯಿದೆ. ಈ ಕಾರ್ಯಕ್ರಮನ ನಾನು ನಾಳೆ ಸ್ವಲ್ಪ ಬ್ಯುಸಿ ಆಗ್ತೀವಿ. 5ನೇ ತಾರೀಕು ಬೇರೆ ಬೇರೆ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಸೊ ಅದಕ್ಕೆ ನಾವು 6ನೇ ತಾರೀಕಿಗೆ ಈ ಕಾರ್ಯಕ್ರಮನ ನಾವು ಪೋಸ್ಟ್ಪೋನ್ ನಾವು ಮಾಡಿದ್ದೀವಿ. ಇಷ್ಟು ವಿಚಾರ, ಮಿಕ್ಕಿದ ವಿಚಾರ ಕೆಲವಿದೆ. 6ನೇ ತಾರೀಕು ನಾನು ಇದನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮೇಯ್ನ್ ಇಲ್ಲಿ ಏನಪ್ಪ ಅಂತಂದರೆ, ಎಲ್ಲ ಸಂಸ್ಥೆಗಳಿಗೆ ಇರೋಂಥ 6,000 ಸಂಸ್ಥೆಗಳಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವ್ರಿಗೆ ಮತ್ತು ಬೇರೆ ಬೇರೆ ಕ್ಲಬ್ಸ್ಗೆ ಎಲ್ಲರೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಆಹ್ವಾನ ಕೊಡ್ತಾಯಿದ್ದೀವಿ. ನಿಮ್ಮಲ್ಲೆಲ್ಲ ನೀವು ಹೊಸ ಕ್ಲಬ್ಗಳನ್ನು ಪ್ರಾರಂಭ ಮಾಡಬೇಕು. ಹಸಿರು ಇರಬೇಕು, ಗ್ರೀನ್ ಇರಬೇಕು, ಬ್ಲೂ ವಾಟರ್ ಇರಬೇಕು, ಈ ನೀರನ್ನು ನಾವು ಮಾಡಬೇಕು ಅಂಥೇಳಿ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ, ನಿಮ್ಮ ಬೆಂಗಳೂರನ್ನು ನೀವೇ ಕಾಪಾಡಬೇಕು, ನೀವೇ ಮಾಲೀಕರು, ನೀವೇ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ನೀವೇ ಭವಿಷ್ಯವನ್ನು ನಿರ್ಮಾಣ ಮಾಡೋಂಥ ಕೆಲಸ ನೀವು ಆಗಬೇಕು ಅಂಥೇಳಿ ನಮ್ಮ ಪರಿಸರ ನಾವು ಉಳಿಸ್ಕೊಳ್ಳೋಣ. ಆ ದೃಷ್ಟಿಯಿಂದ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಇದನ್ನು ಮಾಡ್ತಾಯಿದೆ. ಈ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕೂಡ ಇದು ಅವರು ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ, ಎಲ್ಲ ನಗರ ಸಿಟಿಗಳಲ್ಲಿ. ಸೊ ಅದಕ್ಕೆ ನಾವೇ ಇದನ್ನು GBA ಇದನ್ನು ಬೆಂಗಳೂರು ನಗರದಲ್ಲಿ ನಾವು ಇದನ್ನು ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಎಲ್ಲರೂ ಕೂಡ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತೀವಿ.